ಸಂದೇಹ ಸಮಾಧಾನದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ವೃಂದಾ ಸಂಗಮ್. ಪ್ರತಿದಿನದ ನಮ್ಮ ಆಚರಣೆಗಳಿಗೆ, ಪದ್ಧತಿಗಳಿಗೆ ಅರ್ಥ ಹುಡುಕುವ ಮಾಲಿಕೆ ಇದು. ದಿನನಿತ್ಯದಲ್ಲಿ ನಾವು ಆಚರಿಸುವ ಪದ್ಧತಿಗಳಿಗೆ ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರಗಳ ಆಧಾರಗಳಿದ್ದೇ ಇರುತ್ತವೆ. ಈ ಆಚರಣೆಗಳೆಲ್ಲ ಅರ್ಥಹೀನ ಅನ್ನುವ ಮೊದಲು, ಈ ಪದ್ಧತಿಗಳನ್ನೇ ಕೈಬಿಡುವ ಮೊದಲು ಈ ಆಚರಣೆಗಳಿಗೆ ಆಧಾರಗಳೇನಿರಬಹುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಅತಿ ಮುಖ್ಯ. ಅಂತಹ ದಿನನಿತ್ಯದ ಆಚರಣೆಯಲ್ಲಿ ನಾವು ಮಾಡುವ ಪದ್ಧತಿಗಳಿಗೆ, ನಮಗೆ ಮೂಡುವ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ನಮಗೆ ವೇದ, ಉಪನಿಷತ್ಗಳು, ಪುರಾಣಗಳ ಆಧಾರದೊಂದಿಗೆ 1 ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡ್ತಾರೆ. ಅದನ್ನು ಸುಲಭವಾಗಿ ನಮ್ಮ ಮಟ್ಟಕ್ಕೆ ಅರ್ಥವಾಗುವಂತೆ ತಿಳಿಯಲು ಮಾಡುವ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ. ಹೀಗೆಯೇ ನಿಮ್ಮೊಳಗೇನಾದರೂ ಸಂದೇಹಗಳಿದ್ದರೆ ನಮಗೆ ಕಮೆಂಟ್ ಮಾಡಿರಿ, ಅದನ್ನು ನಾವು ನೋಡ್ತೀವಿ ಮತ್ತು ಆ ಪ್ರಶ್ನೆಗೆ ಮುಂದಿನ ಸಂಚಿಕೆಗಳೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಥವಾ ನೇರವಾಗಿ ನಮಗೆ ತಿಳಿಸಿದರೂ ಆದೀತು, ನಿಮ್ಮ ಅನುಕೂಲದಂತೆ. ಒಟ್ಟಿನಲ್ಲಿ ಈ ಮಾಲಿಕೆಯ ಪ್ರಯೋಜನವನ್ನು ಪಡೆದುಕೊಳ್ಳ್ರಿ. ಇಲ್ಲಿ ನಿಮ್ಮಲ್ಲಿ ಮೂಡಿರುವ ಸಂದೇಹಗಳಿಗೆ ಸಮಾಧಾನವನ್ನು ಪಡೆದುಕೊಳ್ಳುವುದು ಮುಖ್ಯ. 1 ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳು ದೊರೆಯುತ್ತವೆ. ಈ ವಾರ ನಾವು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ, ಆಚರಣೆಯ ಬಗ್ಗೆ ಕೇಳೋಣ. ಮೊದಲನೇ ಪ್ರಶ್ನೆ, ಶುಕ್ರವಾರದ ಗೌರಿ ಮತ್ತು ಶನಿವಾರದ ಗೌರಿ ಹಾಡುಗಳಲ್ಲಿ ಅಡುಗೆ ನೈವೇದ್ಯ ತಿಳಿಸುವರಲ್ಲ, ಅದೇ ರೀತಿ ಅಡುಗೆಗಳನ್ನು ನೈವೇದ್ಯಕ್ಕೆ ಇಡಬೇಕೇ? ಎರಡನೇ ಪ್ರಶ್ನೆ, ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಶಾಖವ್ರತ ಬರುವುದರಿಂದ ವ್ರತದ ಅಡಿಗೆಯನ್ನೇ ಮಾಡಬೇಕಲ್ಲವೇ? ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಏಕಾದಶಿ ಬಂದಿರೋದ್ರಿಂದ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಬೇಕೇ ಅಥವಾ ದ್ವಾದಶಿ ಮಾತ್ರ ಮಾಡಿದರೆ ಸಾಕೆ? ಈ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳನ್ನು ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರಿಂದ ಕೇಳೋಣ. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಮಾಡ್ತಾ, ಶ್ರಾವಣ ಸಂಭ್ರಮದಲ್ಲಿ ತಮ್ಮೆಲ್ಲರಿಗೂ ಒಂದು ಸಂದೇಶವನ್ನು ಇವತ್ತು ನಾವು ನಿಮಗೆ ನೀಡ್ತಾ ಇದ್ದೇವೆ ಅಂತ ಹೇಳ್ತಾ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ತೇ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇಂದಿನ ಪ್ರಶ್ನೆಗಳು ಸಂದೇಹ ಸಮಾಧಾನ ಕಾರ್ಯಕ್ರಮದಲ್ಲಿ ಇಂದಿನ ಪ್ರಶ್ನೆಗಳು ನೋಡೋದಾದರೆ, ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರ, ಶನಿವಾರ ಗೌರಿ ಪೂಜೆ ಮಾಡುವ ಹಿನ್ನೆಲೆ ಏನು ಅಂತ ಕೇಳ್ತಾ ಇದ್ದಾರೆ. ಇದನ್ನು ನಾವು ನೋಡೋದಾದರೆ, ಶ್ರಾವಣ ಮಾಸದಲ್ಲಿ ಗೌರಿ ಪೂಜೆ ಯಾಕೆ ಮಾಡ್ತೇವೆ? ಶ್ರಾವಣ ಮಾಸದಲ್ಲಿ ಮುಖ್ಯವಾಗಿ ನಾವು ನೋಡ್ತೀವಿ ಸಂಪತ್ತು ಶುಕ್ರವಾರ ಹಾಗೂ ಶನಿವಾರ ಅಂತ ನಾವು ಕರಿತೀವಿ. ಸಂಪತ್ತು ಶುಕ್ರವಾರದ ಗೌರಿಯನ್ನು ಒಂದು ಮಾಸ ಗೌರಿ ಅಂತ ಹೇಳ್ತೀವಿ. 1 ತಿಂಗಳವರೆಗೆ ಗೌರಿಯನ್ನು ಕೂಡಿಸಿ ಅವಳಿಗೆ ನೈವೇದ್ಯಗಳ ಪೂಜೆ ಆರತಿಗಳನ್ನು ಮಾಡ್ತಾ ನಾವೇನಂತಂದರೆ ಗೌರಿ ಪೂಜೆಯನ್ನು ಸಂಭ್ರಮದಿಂದ ಮಾಡ್ತೀವಿ ಶುಕ್ರವಾರ ಹಾಗೂ ಶನಿವಾರ. ಈ ಒಂದು ಮಾಸದಲ್ಲಿ ಯಾಕೆ ಶ್ರಾವಣಿ ಅಂತಲೇ, ಶ್ರಾವಣ ಮಾಸದಲ್ಲಿ ಕೂಡುವಂತಹ ಗೌರಿಗೆ ನಾವು ಏನಂತ ಕರಿತೀವಿ? ಶ್ರಾವಣಿ ಅಂತ ಕರಿತೀವಿ. ಅಂದರೆ ಶ್ರವಣಕ್ಕೆ ಯೋಗ್ಯವಾದ ಮಾಸ ಶ್ರಾವಣ ಮಾಸ. ಅದರ ಜೊತೆಗೆ ದಕ್ಷಿಣಾಯನದಲ್ಲಿ ಮುಖ್ಯವಾಗಿ ಪ್ರತಿ ಶುಕ್ರವಾರ ಇದು ಏನಂತಂದರೆ ಯಾವ ಪುರಾಣದ ಹಿನ್ನೆಲೆಯೂ ನಮಗೆ ಇದರಲ್ಲಿ ಕಾಣಿಸೋದಿಲ್ಲ. ಬಹುಶಃ ಇದೇನಾದರೂ ಸ್ಕಂದ ಪುರಾಣದಲ್ಲಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ಬಂದಿರಬಹುದು ಅಂತ ನನ್ನ ಅನಿಸಿಕೆ. ಆದರೆ ಇದುವರೆಗೆ ನಮಗೇನಂತಂದರೆ ಯಾವ ಒಂದು ಪ್ರಮಾಣಗಳು ಕೂಡ ನಮಗೆ ಪುರಾಣೋಕ್ತವಾಗಿ ಸಿಕ್ಕಿಲ್ಲ. ಆದರೆ ನಮಗೆ ಈ ಶುಕ್ರವಾರ ಶನಿವಾರದ ಗೌರಿ ಪೂಜೆ ಮಾಡೋದು ನಾವು ನೋಡ್ತೀವಿ. ಮೊಟ್ಟ ಮೊದಲಿಗೆ ಸಂಪ್ರದಾಯದ ಒಂದು ಪದ್ಧತಿಯಲ್ಲಿ ನೋಡೋದಾದರೆ, ಭೀಮವ್ವ, ಹರಪನಹಳ್ಳಿ ಭೀಮವ್ವನ ಸಂಪತ್ತು ಶುಕ್ರವಾರ ಶನಿವಾರದ ಹಾಡುಗಳಲ್ಲಿ ನಮಗೆ ಈ ಗೌರಿಯ ಒಂದು ಪೂಜೆ ವಿಧಿವಿಧಾನಗಳು ಹೆಂಗೆ ಮಾಡಬೇಕು, ಏನೇನು ಮಾಡಬೇಕು, ಚಟ್ಟಿಗೆ ಗೌರಿಯನ್ನು ಕೂಡಿಸ್ಬೇಕು, ಇದೆಲ್ಲ ಪ್ರತಿಯೊಂದು ಮಾಡ್ತೀವಿ. ಇದು ಯಾಕೆ ಮಾಡ್ತೀವಿ, ಹಿನ್ನೆಲೆ ಏನು ಅಂತಂದರೆ, ನಮ್ಮ ಸದಾಚಾರ ಸಂಪ್ರದಾಯ ಸನಾತನ ಧರ್ಮದಲ್ಲಿ ನೋಡೋದಾದರೆ ನಮಗೆ ಏನು ಹೇಳ್ಕೊಡ್ತದೆ ಅಂದರೆ, ಸಂಪತ್ತು ಕೊಡುವಂತಹ ಲಕ್ಷ್ಮಿ ಅಂತ.
ಅಷ್ಟ ಐಶ್ವರ್ಯಗಳನ್ನು ಕರುಣಿಸುವಂಥ ಲಕ್ಷ್ಮೀ ಪೂಜೆ ಏನಂದರೆ, ಒಂದು ತಿಂಗಳವರೆಗೆ ಅವಳನ್ನು ನಾವು ಬರಮಾಡಿಕೊಂಡು ಅವಳನ್ನೇ ನಾವು ಅಷ್ಟೈಶ್ವರ್ಯಗಳನ್ನು ಬೇಡೋದು. ಸಂಪತ್ತು ಅಂದರೆ ಇಲ್ಲಿ ಲಕ್ಷ್ಮೀ ಪೂಜೆ ಅಂದರೆ ಕೇವಲ ನಾವು ಧನ ಅಂತ ಮಾತ್ರ ಅಲ್ಲ, ಅಷ್ಟೈಶ್ವರ್ಯಗಳು, ಧನ ಧಾನ್ಯ, ಅಶ್ವಗಳು, ಗೋಗಳು, ಪ್ರತಿಯೊಂದು ಎಲ್ಲ ನಮಗೆ ಕರುಣಿಸುವಂಥ ಅಷ್ಟೈಶ್ವರ್ಯಗಳು, ಪುತ್ರ ಪೌತ್ರ, ಧನ ಧಾನ್ಯ, ಇದೆಲ್ಲ ಆಯುಷ್ಯ, ಆರೋಗ್ಯ, ಪ್ರತಿಯೊಂದನ್ನು ನಮಗೆ ಲಕ್ಷ್ಮೀದೇವಿನೇ ಕೊಡ್ತಾಳ. ಆ ಲಕ್ಷ್ಮೀದೇವಿಯನ್ನು ನಾವು ಈ ಒಂದು ಮಾಸದಲ್ಲಿ ಅಂದರೆ ಸಾಮಾನ್ಯವಾಗಿ ನಾವು ನೋಡ್ತೀವಿ ಬೇರೆ ಬೇರೆ ಮಾಸಗಳಿಗಿಂತ ಶ್ರಾವಣ ಮಾಸ ಶ್ರೇಷ್ಠ ಅಂತ. ಯಾಕಂದ್ರೆ ಮಳೆ ಜಿಟಿ ಜಿಟಿ ಮಳೆ ಬರ್ತಾ ಇರ್ತದೆ. ಯಾವ ಬೇಸಾಯದ ಕೆಲಸಗಳು ಹಿಂದಕ್ಕಿನ ದಿನಗಳಲ್ಲಿ ನಾವು ನೋಡ್ತೀವಿ ಬೇಸಾಯದ ಕೆಲಸಗಳು ಅವು ಏನೂ ನಡೀತಾ ಇರೋದಿಲ್ಲ. ಆ ಸಮಯದಲ್ಲಿ ನಾವೇನಂತಂದ್ರೆ ಮನೆಯಲ್ಲೇ ಕುಳಿತು ಎಲ್ಲ ಕುಟುಂಬದವ್ರು ಒಟ್ಟಾಗಿ ಕೂತು ಏನಂದರೆ ನಾವೇನಂದರೆ ಸಾಮಾನ್ಯವಾಗಿ ಸಂಭ್ರಮದಿಂದ ಎಲ್ಲ ಅವಿಭಕ್ತ ಕುಟುಂಬ ಇರ್ತಿತ್ತು ಮೊದಲಿನ ಕಾಲಕ್ಕೆ. ಎಲ್ಲರೂ ಒಟ್ಟಾಗಿ ಸೇರಿ, ಈಗ ಕೂಡ ಗೌರಿ ಇದ್ದಾಳೆ ಅನ್ನೋದು ದೃಷ್ಟಿಯಿಂದ ಕೂತು ಎಲ್ಲರೂ ಒಟ್ಟಾಗಿ ಸೇರಿ ಏನಂತಾರೆ ಸಂಭ್ರಮ ಸಡಗರದಿಂದ ಗೌರಿಯ ಪೂಜೆಯನ್ನು ಮಾಡಿ ಆಕೆಯಿಂದ ಒಂದು ಅನುಗ್ರಹ ಪಡಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಗೌರಿ ಪೂಜೆ ಪ್ರತಿ ಶುಕ್ರವಾರ ಶನಿವಾರಗಳನ್ನು ಮಾಡ್ತೀವಿ. ಶುಕ್ರವಾರದ ದಿನ ಭಕ್ಷ್ಯಭೋಜ್ಯಗಳ ಅಡುಗೆಗಳು ಪೂಜೆ ಸಂಭ್ರಮಗಳನ್ನು ನೋಡ್ತೀವಿ. ಶನಿವಾರದ ದಿನ ನುಚ್ಚಿನ ಅಂಬಲಿ, ಜೋಳದ ಅಂಬಲಿ, ಆ ರೀತಿ ಅಡುಗೆಗಳನ್ನು ಮಾಡ್ತೀವಿ. ಭಕ್ರಿ, ಹಿಂಡಿ ಪಲ್ಯ, ಪುಂಡಿ ಪಲ್ಯ, ಈ ರೀತಿ ನಾವು ನೋಡ್ತೀವಿ. ಇದು ಯಾಕೆ ಅಂತಂದರೆ ಎರಡೂ ಸಮನ್ವಯವಾಗಿ ಎಲ್ಲವನ್ನು ನಾವು ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡಬೇಕು ಅನ್ನೋದು ಕೂಡ ಒಂದು ಮುಖ್ಯವಾದ ಒಂದು ಇಲ್ಲಿ ಸಂದೇಶ. ಇದರಲ್ಲಿ ಏನು ಅಂತಂದರೆ ನಮಗೆ ಸುಖವಾಗಲಿ ದುಃಖವಾಗಲಿ ಎರಡರಲ್ಲಿ ನಾವು ಭಗವಂತನನ್ನು ಕಾಣೋದು ಒಂದು ಸಂಪ್ರದಾಯಗಳು ನಮ್ಮ ಹತ್ರ ಇದೆ. ಶುಕ್ರವಾರದ ದಿನ ಬೇಡ್ಕೊಂಬರೋದು, ಗೋಪಾಳ ಬೇಡೋದು ಪದ್ಧತಿ. ಶನಿವಾರ ದಿನ ಗೋಪಾಳ ಅಂತಂದರೆ ಅದು ಒಂದು ಪದ್ಧತಿನೇ. ಯಾಕೆ ಅಂದರೆ ವೆಂಕಟರಮಣನ ಒಕ್ಕಲ್ದವ್ರು ನಾವು ನೋಡ್ತೀವಿ ಶನಿವಾರ ದಿನ ಗೋಪಾಳ ಬೇಡಿ ಬಂದು ಅದನ್ನು ಅಡುಗೆ ಮಾಡ್ತಾರೆ ಅಂತ ನೋಡ್ತೀವಿ. ಅಂದರೆ ಏನರ್ಥ ಅಂದರೆ ಇಲ್ಲಿ ಬ್ರಾಹ್ಮಣ ವೃತ್ತಿ ಅದು. ಶೀಲವಂಚ ಮುಂತಾದ ಒಂದು ವೃತ್ತಿಗಳು, ಗೋಪಾಳ ಬೇಡೋದು ಒಂದು ವೃತ್ತಿ. ಆ ವೃತ್ತಿಯಿಂದನೇ ಬ್ರಾಹ್ಮಣ ಹಿಂದಕ್ಕೇನೆಂದರೆ ತನ್ನ ಒಂದು ದಿನನಿತ್ಯದ ಅಡುಗೆಗೆ ಗೃಹಸ್ಥ ಧರ್ಮಿ ಆದವನು ಅದನ್ನು ಮಾಡ್ತಾ ಇದ್ದ. ಆದ್ರೆ ಬ್ರಹ್ಮಚಾರಿ ಕೂಡ ಬೇಡ್ಕೊಂಡು ಬಂದು ಊಟ ಮಾಡಬೇಕನ್ನೋ ಸಂಪ್ರದಾಯ ಇದ್ದದಕ್ಕೆ ಇವತ್ತಿಗೂ ನಾವು ನೋಡ್ತೀವಿ ಶನಿವಾರ ದಿನ ಗೋಪಾಳವನ್ನು ಬೇಡಿ ಬಂದು ಅಡುಗೆ ಮಾಡಿಕೊಂಡು ಉಣ್ತಾರೆ. ಈ ಒಂದು ಸಂಪ್ರದಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ಸದಾಚಾರ. ಮತ್ತು ಅದರ ಜೊತೆಗೆ ಈ ಸಂಪ್ರದಾಯ ಇದಕ್ಕೇನು ಅಂತಂದರೆ ನಮ್ಮ ಒಂದು ಇದನ್ನು ನೋಡೋದಾದರೆ ಪ್ರತಿಯೊಂದಕ್ಕೂ ಒಂದು ಕಾರಣ ಇದ್ದೇ ಇದೆ. ಕಾರಣ ಇಲ್ಲದೆ ಇವು ಯಾವ ಕಾರ್ಯಗಳು ನಡೆಯೋದಿಲ್ಲ. ಯಾಕೆ ಅಂದರೆ ಈ ಕಾರಣಗಳಿಂದನೇ ಏನಂತಂದರೆ ನಮ್ಮ ಇವತ್ತಿನ ದೇಶ ಸುಭಿಕ್ಷವಾಗಿ ಶಾಂತಿ ಸಮೃದ್ಧಿಯಿಂದ ಬದುಕ್ತಾ ಇದೆ. ಇವೆಲ್ಲ ಜನಪರವಾಗಿ, ಜನರ ಹಿತಕ್ಕಾಗಿ, ಜನರ ಒಂದು ಏನಂತಾರೆ ಸಾಮರಸ್ಯದಿಂದ ಬದುಕಲಿಕ್ಕೆ ಅನ್ನೋ ದೃಷ್ಟಿಯಿಂದ ನೀಡುವುದು, ಬೇಡುವುದು, ಕೊಡುವುದು, ಪ್ರತಿಯೊಂದು ದಾನ ಧರ್ಮಾದಿಗಳು ಮಾಡುವುದು, ಇದಕ್ಕೆಲ್ಲ ಶ್ರಾವಣ ಮಾಸ ಶ್ರೇಷ್ಠ ಅನ್ನೋ ದೃಷ್ಟಿಯಿಂದ ಏನಂತಂದರೆ ಅನೇಕ ಹಬ್ಬಗಳು ಇದೇ ದಿನದಲ್ಲಿ ಬರ್ತವೆ. ನಾವು ನೋಡ್ತೀವಿ ಗೋಕುಲಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ, ಪ್ರತಿಯೊಂದು ಏನಂತಂದರೆ ಇದೇ ಒಂದು ಮಾಸದಲ್ಲಿ ಬರೋದರಿಂದ ಲಕ್ಷ್ಮಿಯನ್ನು ಅಷ್ಟೈಶ್ವರ್ಯಗಳನ್ನು ಬೇಡುವುದು ಮುಖ್ಯವಾದ್ದರಿಂದ ಏನಂತಂದರೆ ದೀರ್ಘ ಆಯುಷ್ಯ ಪ್ರತಿಯೊಂದನ್ನು ನಮಗೆ ಶ್ರೀ ಸೂಕ್ತದಲ್ಲಿ ಲಕ್ಷ್ಮಿಯ ಒಂದು ಉಪಾಸನೆ ನೋಡ್ತೀವಿ. ಅವಳೇನಂತಂದರೆ ನಮಗೆ ಪ್ರತಿಯೊಂದನ್ನು ಕರುಣಿಸಲಿ ಅನ್ನೋ ದೃಷ್ಟಿಯಿಂದ ಆಕೆಗೆ ನಾವು ಅನುಗ್ರಹ ಪಡೀಬೇಕು ಅನ್ನೋ ದೃಷ್ಟಿಯಿಂದ ಅವಳನ್ನು ನಾವು ಪೂಜೆ ಮಾಡ್ತೀವಿ. ಮುಖ್ಯವಾಗಿ ಅದೇ ಒಂದು, ಯಾಕಂದರೆ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸಬೇಕಾದ್ರೆ ಲಕ್ಷ್ಮಿ ನಮಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸ್ತಾಳೆ ಅನ್ನೋ ದೃಷ್ಟಿಯಿಂದ ಅವಳ ಪೂಜೆ ಮಾಡ್ತೀವಿ. ಮತ್ತು ಎರಡನೇ ಪ್ರಶ್ನೆ ಕೇಳ್ತಾರೆ, ಶುಕ್ರವಾರ ಗೌರಿ ಪೂಜೆ ಮಾಡಿದ ಮೇಲೂ ವಾರ ಮಹಾಲಕ್ಷ್ಮಿ ಪೂಜೆ ಮಾಡಲೇಬೇಕೆ? ವಾರ ಮಹಾಲಕ್ಷ್ಮಿ ಪೂಜೆ ಅಂದರೆ ನಾವು ಪ್ರತಿ ಗುರುವಾರ ನಾವೇನಂತಂದರೆ ಹುರುಗಡ್ಲೆ, ಸಕ್ಕರೆ, ಬೆಲ್ಲ ಇಟ್ಟು ಲಕ್ಷ್ಮಿಗೆ ಸಾಯಂಕಾಲ ಆರತಿಯನ್ನು ಮಾಡಿ ಪೂಜೆ ಮಾಡೋದು ಎಲ್ಲರ ಮನೆಯಲ್ಲಿ ಅದೊಂದು ಪದ್ಧತಿ. ಶುಕ್ರವಾರದ ದಿನ ಸಾಯಂಕಾಲ ಲಕ್ಷ್ಮಿ ಕರಿಬೇಕು ಅಂತ ಆ ಸಮಯದಲ್ಲಿ ನಾವು ವಿಶೇಷವಾಗಿ ಪೂಜೆ ಮಾಡ್ತೀವಿ. ಖಂಡಿತ ಮಾಡಲೇಬೇಕು. ಯಾಕಂದರೆ ಶುಕ್ರವಾರ ಗೌರಿ ಪ್ರತಿ ವಾರದ ಪೂಜೆ ಬೇರೆ. ಹಾಗೂ ಇದು ಚಟ್ಟಿಗೆ ಗೌರಿನ ಒಂದು ವಾರದವರೆಗೆ ನಾವು ಮಹಾಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿದ್ದಕ್ಕೆ, ಚಟ್ಟಿಗೆಯನ್ನು ಸ್ಥಾಪನೆ ಮಾಡಿದ್ದಕ್ಕೆ ಆ ಪೂಜೆ ಬೇರೆ ಅನ್ನಿಸ್ಕೊಳ್ತದೆ. ಈ ಮಹಾಲಕ್ಷ್ಮಿಯ ಪೂಜೆ ಏನಂತಂದರೆ ನಾವು ಸಾಮಾನ್ಯವಾಗಿ ಚಿತ್ರಪಟಕ್ಕೆ ಪೂಜೆ ಮಾಡ್ತೀವಿ. ಅದು ಮಾತ್ರ ಮಾಡಲೇಬೇಕು, ಅದನ್ನು ಬಿಡೋ ಹಾಗೆ ಇಲ್ಲ. ಮತ್ತು ಇಲ್ಲಿ ನನಗೆ ವಾರ ಮಹಾಲಕ್ಷ್ಮಿ ಅಂತ ಒಂದು ಕೇಳ್ದಂಗೆ ಆಯಿತು, ಅಥವಾ ವರಮಹಾಲಕ್ಷ್ಮಿ ಅಂತನ
ಅದು ಕೂಡ ಖಂಡಿತ 2ನೇ ಶುಕ್ರವಾರ ಪ್ರತಿ ಇದರಲ್ಲಿ ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ ವರಮಹಾಲಕ್ಷ್ಮಿಯ ಪೂಜೆಯನ್ನು ಕೂಡ ಅದು ಒಂದು ವ್ರತ ಅಂತ ಕರೆಸ್ಕೊಳ್ತದೆ ಹೊರತಾಗಿ ಅದನ್ನು ಕೂಡ ಖಂಡಿತವಾಗಿ ಮಾಡಲೇಬೇಕು. ಈ ಚಟ್ಟಿಗೆ ಗೌರಿಯನ್ನು ಇಟ್ಟರು ಕೂಡ ಕೆಲವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಅದು ವ್ರತ ಅಂತ ಕರೆಸ್ಕೊಳ್ತದೆ, ಅದನ್ನು ಮಾಡಲೇಬೇಕು. ಅದಕ್ಕೆ ಬೇಕಾದ ಅಡುಗೆಗಳು, ವ್ರತ ಇತ್ತು ಶಾಖವ್ರತ ಇದ್ದರೆ ಶಾಖವ್ರತಕ್ಕೆ ತಕ್ಕಂತೆ ಅಡುಗೆ ಮಾಡಬೇಕು. ಅಥವಾ ಶಾಖವ್ರತ ಮುಗಿದು ಹೋಗಿತ್ತು ಅಂತಂದರೆ ಎಲ್ಲ ತರಕಾರಿಗಳು, ಆವಾಗ ದಧಿವ್ರತ ಪ್ರಾರಂಭ ಆಗಿರ್ತದೆ, ಕೇವಲ ಮೊಸರು ಮಾತ್ರ ಬರೋದಿಲ್ಲ, ಉಳಿದದ್ದೆಲ್ಲವನ್ನು ನಾವು ನಿವೇದನ ಮಾಡಿ ಗೌರಿ ಪೂಜೆಯನ್ನು ಮಾಡಬೇಕು. ಹಾಗೂ ಪ್ರತಿ ವಾರ ಮಾಡುವಂತೆ ಗೌರಿ ಪೂಜೆಯನ್ನು ಮಾಡಿ ಆರತಿಯನ್ನು ಸಾಯಂಕಾಲದ ಸಮಯದಲ್ಲಿ, ಯಾಕಂದರೆ ಇದು ಕೇವಲ ಒಂದು ಮಾಸ ಮಹಾಲಕ್ಷ್ಮಿ ಪೂಜೆ ಆಗ್ತದೆ. ಆದರೆ ಇದು ಏನಂತಂದರೆ ಇಡೀ ನಮ್ಮ ಜನ್ಮ ಪರ್ಯಂತರ ಪ್ರತಿ ಶುಕ್ರವಾರ ಮಾಡುವಂತಹ ಪೂಜೆ. ಮುತ್ತೈದೆಯರು ಸುಮಂಗಲಿಯರು ಲಕ್ಷ್ಮೀ ಶೋಭಾನೆ ಹೇಳಿ ಸಾಯಂಕಾಲದ ಹೊತ್ತು ಆರತಿಯನ್ನು ಮಾಡಿ ಲಕ್ಷ್ಮಿಗೆ ಹುರ್ಕಡಲೆ ಬೆಲ್ಲವನ್ನು ಅಥವಾ ಸಕ್ಕರೆಯನ್ನು ಇಟ್ಟು ಆರತಿಯನ್ನು ಮಾಡಿ ನಾವು ಅವಳನ್ನು ಪೂಜೆ ಮಾಡೋದು ಖಂಡಿತ ಮಾಡಲೇಬೇಕು. ಅದು ತಪ್ಪಿಸುವ ಹಾಗೆ ಇಲ್ಲ. ಮತ್ತು ಇನ್ನು ಇಲ್ಲಿ ಹೇಳ್ತಾರೆ, ಗೌರಿ ಪೂಜೆ ಮಾಡುವಾಗ ಲಕ್ಷ್ಮೀ ಹಾಡುಗಳನ್ನು ಹೇಳುವುದು ಯಾಕೆ ಅಂತ 3ನೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಬಹಳ ಉತ್ತಮವಾದ ಪ್ರಶ್ನೆ. ನಾವೆಲ್ಲರೂ ನೋಡ್ತೀವಿ, ಪ್ರತಿ ವಾರ ಇದೇನು ನಾವು ಮಾಸ ಮಹಾಲಕ್ಷ್ಮಿ ಅಂತ ಏನು ಸ್ಥಾಪನೆ ಮಾಡ್ತೀವಿ, ಅವಳಿಗೆ ನಾವೇನಂತ ಕರಿತೀವಿ, ಗೌರಿ ಪೂಜೆ, ಗೌರಿ ಕೂಡಿಸಿವಿ ಅಂತ ಹೇಳ್ತೀವಿ. ಇಲ್ಲಿ ಗೌರಿಯನ್ನು ಅರ್ಥ ಏನಂತಂದರೆ ಇಲ್ಲಿ ಲಕ್ಷ್ಮಿಗೆ ನಾವು ಗೌರಿ ಅಂತ ಕರೆದಿದ್ದೆ ಹೊರತಾಗಿ ಇಲ್ಲಿ ಶಿವನ ಪಾರ್ವತಿ ಅಂಶ ಅಥವಾ ಪಾರ್ವತಿಯನ್ನು ಕೂಡಿಸಿವಿ ಅಂತ ಖಂಡಿತ ಅಲ್ಲ. ಇಲ್ಲಿ ಯಾಕೆ ಗೌರಿ ಅಂತ ಯಾಕೆ ಕರಿತೀವಿ ಆಕೆಗೆ ಅಂತಂದರೆ, ಒಂದು ಸಾಧಾರಣ ಗೌರಿ ಅನ್ನೋ ಶಬ್ದ ಏನಂತಂದರೆ ಗೌರಾಂಗ ವರ್ಣ ಉಳ್ಳವಳು ಅಂತ ಅರ್ಥ. ಗೌರಾಂಗ ಅಂದರೆ ಬಿಳಿ ವರ್ಣ ಉಳ್ಳವಳು ಅನ್ನೋದಕ್ಕೆ ಗೌರಿ ಅಂತ ಹೆಸರು ಬಂತೆ ವಿನಃ ಇಲ್ಲಿ ಲಕ್ಷ್ಮಿಯೇ ಹೊರತಾಗಿ ಅವಳು ಪಾರ್ವತಿ ಖಂಡಿತ ಅಲ್ಲ. ಯದ್ಯಪಿ ಎಲ್ಲ ನಾಮಗಳು, ಎಲ್ಲ ದೇವರ ನಾಮಗಳು ಹೆಂಗೆ ಭಗವಂತನನ್ನು ಮೊಟ್ಟ ಮೊದಲು ಕರೀತಾವ ಆ ರೀತಿ ಲಕ್ಷ್ಮಿ ಕೂಡ ಮೊಟ್ಟ ಮೊದಲಿಗೆ ಎಲ್ಲ ನಾಮಗಳಿಂದ ಲಕ್ಷ್ಮಿಯೇ ಕರೆಸ್ಕೊಳ. ಜಯ, ಮಾಯಾ, ಕೃತಿ, ಶಾಂತಿ, ಮಹಾಲಕ್ಷ್ಮಿ, ಶ್ರದ್ಧಾ, ಪ್ರೀತಿ, ಗಾಯತ್ರಿ, ಸರಸ್ವತಿ, ಪ್ರತಿಯೊಂದು ನಾವು ನೋಡ್ತೀವಿ, ಸುಲಕ್ಷಣಾದೇವಿ, ಪ್ರತಿಯೊಂದು ಧಾನ್ಯ, ಶ್ರೀ ಕಮಲ, ಕಮಲಾಲಯ, ಪ್ರತಿಯೊಂದು ನಾಮಗಳು, ಸಹಸ್ರ ನಾಮಗಳು ಯಾವ ರೀತಿ ಭಗವಂತಂದಿದೇನೋ ಆ ರೀತಿ ಲಕ್ಷ್ಮಿಯೇ ಕೂಡ ಮಹಾಲಕ್ಷ್ಮಿಯ ನಾಮಗಳೇ. ಇದು ಎಲ್ಲ ನಾಮಗಳಿಂದ ಮೊಟ್ಟ ಮೊದಲಿಗೆ ಅವಳೇ ಕರೆಸ್ಕೊಳ್ತಾರೆ. ಅದನ್ನು ನಾವು ಕೂಡ ಶ್ರೀ ಸೂಕ್ತದಲ್ಲಿ ಪ್ರತಿಯೊಂದರಲ್ಲಿ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರಗಳಲ್ಲಿ ನಾವು ನೋಡ್ತೀವಿ. ಆ ದೃಷ್ಟಿಯಿಂದ ಅದು ಪೂಜೆ ಅನ್ನೋದು ಗೌರಿ ಪೂಜೆ ಅಂತ ಅಲ್ಲ, ಗೌರಿ ಪೂಜೆ ಅಲ್ಲ, ಇದು ಲಕ್ಷ್ಮಿಯ ಪೂಜೆನೇ ಅಂತ. ಮಾಸ ಮಹಾಲಕ್ಷ್ಮಿ ಪೂಜೆ ಹಾಗೂ ಶುಕ್ರವಾರದ ಪೂಜೆ ಏನಂತಂದ್ರೆ ಲಕ್ಷ್ಮಿ ಅಂತಲೇ ಕರಿತೇವೆ ಹೊರತಾಗಿ ಅಲ್ಲಿ ಗೌರಿ ಅಂತ ನಾವು ಚಿಂತನೆ ಮಾಡೋದಿಲ್ಲ. ಮನೆಯಲ್ಲಿ ಮಹಾಲಕ್ಷ್ಮಿಯ ದೇವಿಯ ಪೂಜೆ ಮಾಡೋದು ಕಂಡು ಅಂತಲೇ ಭೀಮವ್ವನವ್ರ ಹಾಡಿನೊಳಗೆ ಬರ್ತದೆ, ಮಹಾಲಕ್ಷ್ಮಿಯ ಪೂಜೆ ಅಂತಲೇ ಬರ್ತದೆ. ಮತ್ತೆ ಹೇಳ್ತಾರೆ, ಮುದ್ದು ಮಹಾಲಕ್ಷ್ಮಿ ಪ್ರತಿಷ್ಠೆ ಮಾಡಿದ್ರು ಸಂಭ್ರಮದೆ ಅಂತಾರೆ. ಲಕ್ಷ್ಮಿ ಅಂತಲೇ ಕರಿಬೇಕೆ ಹೊರತಾಗಿ ಇದು ಗೌರಿ ಪೂಜೆ ಅಂತ ಅಲ್ಲ. ಆದರೂ ಕೂಡ ಚಟ್ಟಿಗೆಯಲ್ಲಿ ನಾವು ಪೂಜೆ ಮಾಡೋದನ್ನು ಗೌರಿನ ಕೂಡಿಸಿವಿ ಅಂತ ನಾವು ವಾರದವರೆಗೆ ಕೂಡಿಸೋದ್ರಿಂದ ಸಾಮಾನ್ಯವಾಗಿ ನಾವು ನೋಡ್ತೀವಿ, ಈ ಲಕ್ಷ್ಮಿಯ ಪೂಜೆ ವಾರಾನ್ಗಟ್ಟಲೆ ಪೂಜೆ ಮಾಡೋದಿಲ್ಲ, ಮಾಸಾನ್ಗಟ್ಟಲೆ ಪೂಜೆ ಮಾಡೋದಿಲ್ಲ ಅನ್ನೋ ದೃಷ್ಟಿಯಿಂದ ಈಗ ನಾವು ಕೆಲವೊಂದು ಗೌರಿಗಳನ್ನು ಸೀಗೆ ಗೌರಿ, ದಿವಸಿ ಗೌರಿ ಈ ರೀತಿ ನಾವು ನೋಡ್ತೀವಿ. ಆ ಗೌರಿಗಳನ್ನು ಚೈತ್ರ ಗೌರಿ ಅವರೆಲ್ಲ ಮಾಸದ 1 ತಿಂಗಳವರೆಗೆ ಗೌರಿನ ಕೂಡಿಸ್ತೀವಿ. ಅದರಲ್ಲಿ ನಾವು ನೋಡೋದಾದರೆ ಚೈತ್ರ ಗೌರಿನ ಇಡೀ 1 ತಿಂಗಳ ಕೂಡಿಸ್ತೀವಲ್ಲ, ಅದರಂತೆ ಅಂದ್ಕೊಂಡು ಗೌರಿ ಅಂತ ಹೇಳ್ತಾರೆ ಹೊರತಾಗಿ ಅದು ಆಡೋ ಭಾಷೆಯಲ್ಲಿ ಬಂದದ್ದೇ ಹೊರತಾಗಿ ಇಲ್ಲಿ ನಾವು ಪೂಜೆ ಮಾಡೋದು ಲಕ್ಷ್ಮಿಯನ್ನೇ. ಆ ಲಕ್ಷ್ಮಿ ಅಷ್ಟೈಶ್ವರ್ಯ ಕೊಡುವಂಥ ಲಕ್ಷ್ಮಿಯನ್ನೇ ನಮಗೆ ಇಷ್ಟ ಪ್ರಾಪ್ತಿಗಾಗಿ, ಅನಿಷ್ಟ ನಿವೃತ್ತಿಗಾಗಿ, ಸಂಪತ್ತನ್ನು ಬೇಡಿ ದರಿದ್ರ ನಾಶ ಆಗಲಿ ಅಂತ ಆ ಲಕ್ಷ್ಮಿಯನ್ನು ಓಡಿಸಿ ಮಹಾಲಕ್ಷ್ಮಿಯನ್ನು ನಾವು ಬರಮಾಡಿಕೊಳ್ಳೋದು ಮುಖ್ಯವಾಗಿದ್ದು ಈ ಶ್ರಾವಣ ಮಾಸದಲ್ಲಿ. ಅದಕ್ಕೆ ಗೌರಿ ಪೂಜೆ ಮಾಡುವಾಗ ಅಂತಲ್ಲ, ಇಲ್ಲಿ ಅದನ್ನೇ ಲಕ್ಷ್ಮೀ ಹಾಡುಗಳನ್ನೇ ನಾವು ಹೇಳ್ತೀವಿ. ಪ್ರತಿಯೊಂದು ಕೆಲವು ಕಡೆ ಈ ಹಾಡಿನಲ್ಲಿ ಆಯಿತು, ಪ್ರತಿಯೊಂದು ಪೂಜೆಗಳಲ್ಲಿ ಮೊದಲಿಗೆ ನಾವು ಕರೆಯೋದು ಲಕ್ಷ್ಮಿಯನ್ನೇ ಹೊರತಾಗಿ ಈ ನಮ್ಮ ಗೌರಿ ಅಂದರೆ ಪಾರ್ವತಿ. ತಾರತಮ್ಯದೊಳಗೆ ನೋಡೋದಾದರೆ ಅಕ್ಷರೇ ಅನಿಸ್ಕೊಂಡಂಥ ಈ ಲಕ್ಷ್ಮಿ ಏನಂದರೆ ಎಲ್ಲ ಸಂಪತ್ತಿಗೆ ಒಡತಿ, ಪ್ರಕೃತಿಗೆ ಒಡತಿ, ಭೂದೇವಿ. ಆ ಚಟ್ಟಿಗೆಯಲ್ಲಿ ಕೂಡಿಸೋದು ಮುಖ್ಯವಾಗಿ ಅದೇ ಸಂಕೇತ. ಏನಂದರೆ ಚಟ್ಟಿಗೆ ಗೌರಿ ಅಂದು ಯಾಕೆ ಕೂಡಿಸ್ತೀವಿ ಅಂತಂದರೆ ಅಲ್ಲೇನಂದ್ರೆ ಮೃಣ್ಮಯವಾದ ಪೂಜೆ ಅಂತ, ಮೃತ್ತಿಕೆಯ ಪೂಜೆ. ಮತ್ತು ಅದರಲ್ಲಿ ಅಕ್ಕಿ ಗೋಧಿ ಬೇಳೆ ಇದನ್ನೆಲ್ಲ ಕೆಲವೊಂದು ಧಾನ್ಯಗಳನ್ನು ಕೂಡ ಹಾಕ್ತೀವಿ. ಇಲ್ಲಿ ಏನು ಅಂದರೆ ಧಾನ್ಯ ಅಭಿವೃದ್ಧಿ ಆಗಲಿ, ಮತ್ತು ಅರಶಿನ, ಕುಂಕುಮ, ಮಂತ್ರಾಕ್ಷತೆ, ಮಂಗಳಸೂತ್ರ, ಬಳೆ ಇದೆಲ್ಲ ಯಾಕೆ ಹಾಕ್ತೀವಿ
ಇದು ಎಲ್ಲ ನಮಗೆ ಸರ್ವ ಸಂಪತ್ತು ಸೌಭಾಗ್ಯಗಳನ್ನು ಆಕೆ ಕರುಣಿಸ್ಲಿ ಅನ್ನೋ ದೃಷ್ಟಿಯಿಂದ ಆಕಿನ ನಾವು ಸಮಷ್ಟಿ ಚಿಂತನೆಯ ಪೂಜೆಯಿಂದ ಮಾಡ್ತೇವೆ ಹೊರತಾಗಿ ಬೇರೆ ಯಾವುದೂ ಇಲ್ಲಿ ಅಲ್ಲ. ಆ ದೃಷ್ಟಿಯಿಂದ ಏನೇನಂದ್ರೆ ಮಾಸ ಮಹಾಲಕ್ಷ್ಮಿ ನಮಗೆ ಧಾನ್ಯ, ಧನ ಧಾನ್ಯ, ಯಶಸ್ಸು, ಸಂಪತ್ತು, ಜ್ಞಾನ ಪ್ರತಿಯೊಂದನ್ನು ಅವಳು ಕರುಣಿಸಲಿ ಅಂತ ಅವಳ ಅನುಗ್ರಹವನ್ನು ಬೇಡ್ತಾ ನಾವು ಮಾಡುವ ಪೂಜೆ ಇದು ಶ್ರಾವಣ ಮಾಸದಲ್ಲಿ ವಿಶೇಷ ಅಂತ ಕರೆಸ್ಕೊಳ್ತದೆ. ಅದಕ್ಕೆ ಈ ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರ ಶನಿವಾರ ದಿನ ಎಲ್ಲವನ್ನು ಆಕೆಗೆ ಅರ್ಪಣೆ ಮಾಡಿ, ಹಾಗಂದ್ರೆ ಏನರ್ಥ ಅಂದರೆ ಭಗವಂತನ ದೇವರ ನೈವೇದ್ಯವನ್ನು ಮಾಡೇ ನಾವು ಮಾಡ್ತೀವಿ. ಆ ದೃಷ್ಟಿಯಿಂದ ಭಗವಂತನಿಗೆ ಪೂಜೆ ನೈವೇದ್ಯಾದಿಗಳನ್ನು ಮಾಡಿ ಬ್ರಾಹ್ಮಣರನ್ನು ಕರೆಸಿ ಊಟ ದಕ್ಷಿಣಾದಿಗಳನ್ನು ಕೊಟ್ಟು ಊಟವನ್ನು ಮಾಡೋದು ವಾಡಿಕೆಯಲ್ಲಿ ಇದೆ. ಇದು ಏನಂತಂದ್ರೆ 1 ತಿಂಗಳವರೆಗೆ ಮಾಡಿ ಮುಂದೆ ಜ್ಯೇಷ್ಠ ಗೌರಿಯ ಪೂಜೆಯನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಈ ಸಂದೇಹ ಸಮಾಧಾನದಲ್ಲಿ ತಮಗೆ ಈ ಪ್ರಶ್ನೆಗಳ ಉತ್ತರಗಳ ಸಮರ್ಪಕ ಎನಿಸಿದರೆ ದಯವಿಟ್ಟು ನಮ್ಮ ಒಂದು ಕಮೆಂಟಿನಲ್ಲಿ ಸರಿಯಾಗಿ ನಿಮಗೆ ಉತ್ತರಗಳ ಸಮರ್ಪಕ ಅನಿಸಿದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ನನ್ನ 4 ನುಡಿ ನಮನಗಳನ್ನು ಲಕ್ಷ್ಮೀನಾರಾಯಣ ಅಂತರ್ಗತ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ಎಲ್ಲ ಕೇಳುಗರಿಗೆ ಧನ್ಯವಾದಗಳು.